ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನು ಇದು ಡೋರ್ ಮುಂದೆ ಹಾಕಿರ್ತೀನಿ. ಇದು ಡೋರ್ ತೆಗೆದ ತಕ್ಷಣ ಕಾಣಿಸುತ್ತೆ. ಇದನ್ನು ಓದಿದ್ರೇ ನನಗೊಂದು ಸಮಾಧಾನ, ಒಂದು ಪಾಸಿಟಿವ್ ಫೀಲ್ ಕೊಡುತ್ತೆ. ಆ್ಯಂಡ್ ಇವತ್ತು ಸಂಡೇ, ಇದೊಂಥರ ಮಿಕ್ಸಡ್ ವ್ಲಾಗ್. ಸಂಡೇ, ಮಂಡೇ, ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಸೊ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಮಿಕ್ಸಡ್ ವ್ಲಾಗ್ ಆಗಿದೆ. ಸೊ ಫುಲ್ ಪೂರ್ತಿ ನೋಡಿ. ನಾನು ಟೈಟಲಲ್ಲಿ ಹೇಳ್ದಂಗೆ ಒಂಥರ ಖುಷಿ, ಗುಡ್ ನ್ಯೂಸ್ ನನಗೆ ಅಂತಲೇ ಹೇಳ್ಬೋದು. ಇದನ್ನು ಕೇಳಿ ನಿಮಗೂ ಒಂಥರ ಮೋಟಿವೇಶ್ನಲ್ ಕೂಡ ಆಗ್ಬೋದು, ಇನ್ಸ್ಪಿರೇಷನ್ ಆದರೂ ತೊಗೋಬೋದು, ಏನು ಬೇಕಾದರೂ ತೊಗೋಬೋದು ನೀವು. ಇನ್ನು ಸಂಡೇ, ಇವತ್ತು ಸ್ವಲ್ಪ ನಾನ್ ವೆಜ್ ಏನೂ ಮಾಡ್ತಾಯಿಲ್ಲ ನಾನು. ಸೊ ಇವತ್ತು ಸಾಂಬಾರು ಏನೂ ಮಾಡ್ತಾಯಿಲ್ಲ. ಸರಿ, ಇವತ್ತು ಫುಲ್ಲು ಟಿಫನ್ ಐಟಮ್ ಇರಲಿ ಅಂದ್ಬಿಟ್ಟು ಸೊ ಅದನ್ನೇ ಮಾಡ್ತಾಯಿದ್ದೆ. ಮಧ್ಯಾಹ್ನಕ್ಕೆ ಇದು ಪಾಲಕ್ ಸೊಪ್ಪಿಂದ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಇದನ್ನು ರೆಡಿ ಮಾಡಿಕೊಂಡು ಪಾಲಕಿಗೆ ಬೆಳಗ್ಗೆಗೆ ತಿಂಡಿಗೆ ಆ್ಯಸ್ ಯೂಶ್ವಲ್ ಇದನ್ನು ಮಾಡ್ತಾಯಿದ್ದೀನಿ. ಸೊ ಇನ್ನು ಸಂಡೇ ಅಂದರೆ ಬ್ರೆಡ್ ಆಮ್ಲೆಟ್ ಯೂಶ್ವಲಿ ನಾವು ಇದನ್ನು ತಿಂತಾಯಿದ್ವಿ. ಬಟ್ ಈ ಸಲ ಏನೋ ಆ ಥರ ಏನಿಲ್ಲ. ಸೊ ಬ್ರೆಡ್ ಆಮ್ಲೆಟ್ ಒಂದೊಂದು ಸಲ ಕ್ಯಾನ್ಸಲ್ ಕೂಡ ಮಾಡ್ಕೊಳ್ತೀವಿ. ಇನ್ನೊಂದು ಸ್ವಲ್ಪ ಬೆಂಡೆಕಾಯಿ ಇತ್ತು, ಅದನ್ನೆಲ್ಲ ಕಟ್ ಮಾಡಿಕೊಂಡು ಫ್ರೈ ಮಾಡೋಣ, ಪಲ್ಯಕ್ಕೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಇದನ್ನು ಫ್ರೈ ಮಾಡ್ತಾಯಿದ್ದೆ. ಸೊ ಬೆಂಡೆಕಾಯಿ ನಮ್ಮ ಮನೇಲಿ ವೀಕ್ಲಿ ಟ್ವೈಸ್ ಆದರೂ ನಾವು ಮಾಡ್ತೀವಿ. ಸಾಂಬಾರ್ಗಿಂತ ಈ ಥರ ಸೈಡ್ಗೆ ಪಲ್ಯ ಥರ ಮಾಡ್ಕೊಂಡು ತಿಂತೀವಿ. ತುಂಬಾ ಒಳ್ಳೆಯದು, ಮಕ್ಳಿಗೆ ಕೊಟ್ಟರು ಮೆಮೊರಿ ಪವರ್ ತುಂಬಾ ಇರುತ್ತೆ. ಸೊ ಹಂಗಾಗಿ ವೀಕ್ಲಿ ಟ್ವೈಸ್ ನಮ್ಮ ಮನೇಲಿ ಇದ್ದೇ ಇರುತ್ತೆ. ಇನ್ನು ಇವತ್ತು ರೊಟ್ಟಿ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಅಂದರೆ ತುಂಬ ಜನ ಜೋಳದ ರೊಟ್ಟಿ ಹೆಂಗೆ ಮಾಡೋದು ಹೇಳಿ ಅಂತ ಇದ್ದರು. ಅಮ್ಮ ಮಾಡ್ತಾರೆ, ನನಗೆ ಬರಲ್ಲ. ಬಟ್ ನನಗೆ ಪ್ರೊಸೀಜರ್ ಗೊತ್ತು. ಮೊದಲು ಒಂದು ಪಾತ್ರೆ ತೊಗೊಂಡು ಸ್ವಲ್ಪ ನೀರನ್ನ ನಾನು ಕುದಿಸ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಸ್ವಲ್ಪ ಸಾಲ್ಟ್ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುದಿಸ್ಕೊಳ್ಬೇಕು. ಅದು ಸ್ವಲ್ಪ ಚೆನ್ನಾಗಿ ಕುದೀತಿರುತ್ತಲ್ಲ, ಆವಾಗ ಜೋಳದ ಹಿಟ್ಟು ಹಾಕ್ಕೋಬೇಕು. ಸೊ ನೋಡಿ, ಚೆನ್ನಾಗಿ ಕುದೀತಿದೆ. ಅಮ್ಮ ಇವಾಗ ಎಷ್ಟು ಬೇಕೋ ಅಷ್ಟು ಜೋಳದ ಹಿಟ್ಟು ಹಾಕೋತಿದ್ದಾರೆ. ಒಂದು ಚಿಕ್ಕ ಕಪ್ಪಲ್ಲಿ 2 ರೊಟ್ಟಿ ಆಗುತ್ತೆ. ಸೊ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂದು ಚಿಕ್ಕ ಕಪ್ಪು ಈ ತಟ್ಟೆಯಲ್ಲಿ, ಒಂದು ಚಿಕ್ಕ ತಟ್ಟೆಯಲ್ಲಿ 2 ರೊಟ್ಟಿ ಆಗುತ್ತೆ ಆ ಥರ. ಸೊ ಮೆಷರ್ಮೆಂಟ್ಸ್ ನೋಡಿಕೊಂಡು ನೀವು ಹಾಕ್ಕೋಬೋದು. ಇದನ್ನು ಒಂದೇ ದಿನಕ್ಕೆ ಖಾಲಿ ಮಾಡಬೇಕು ಅಂತಲೂ ಏನಿಲ್ಲ. ಒಂದು 2-3 ದಿನ ಆರಾಮಾಗಿ ಇಟ್ಕೊಂಡು ಕೂಡ ತಿನ್ಕೋಬೋದು. ಸಜ್ಜೆ ರೊಟ್ಟಿ ಥರನೇ ಇದು ಕೂಡ. ಇನ್ನೊಂದು ಸ್ವಲ್ಪ ಒಂದು 5 ನಿಮಿಷ ಹಾಗೆ ಸ್ವಲ್ಪ ಬಿಸಿ ನೀರಲ್ಲಿ ಇದ್ಮೇಲೆ ನೀರನ್ನ ಸ್ವಲ್ಪ ತೆಕ್ಕೊಂಬಿಡಿ. ಇದೇನಕ್ಕಂದರೆ ಬೇಕಾಗುತ್ತೆ ಆಮೇಲೆ ನೀರು. ಆಮೇಲೆ ಒಂದೇ ಸಮನೆ ಕಲ್ಸೋಕ್ಕೂ ಆಗೋಲ್ಲ. ನಾವು ಮೆಷರ್ಮೆಂಟಲ್ಲಿ ಏನು ತೊಗೊಳ್ಳಲ್ಲ ಇದು ನೀರು ಹಿಟ್ಟು ಎಲ್ಲ. ಸೊ ಎಷ್ಟು ಬೇಕೋ ಅಷ್ಟು ನೀರು ಫುಲ್ ತೆಕ್ಕೊಂಡ್ಬಿಟ್ಟು ಆಮೇಲೆ ಕಲಿಸೋವಾಗ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಕಲಿಸ್ಕೋಬೇಕು. ಸೇಮ್ ಚಪಾತಿ ಹಿಟ್ಟು ನಾವು ಹೆಂಗೆ ಕಲಿಸ್ಕೋತೀವಿ ಅದೇ ರೀತಿಯೇ ಕಲಿಸ್ಕೊಂಡು ಒಂದು ಡಫ್ ರೀತಿ ರೆಡಿ ಮಾಡ್ಕೋಬೇಕು. ಒಂದು ಸ್ವಲ್ಪ ಇದು ನಾದ್ಕೋಬೇಕು ಚೆನ್ನಾಗಿ, ಆವಾಗ ರೊಟ್ಟಿ ಸೀಳಲ್ಲ ಲಟ್ಸೋವಾಗ. ಇಲ್ಲ ಚೆನ್ನಾಗಿ ನಾವು ಅದು ನಾದ್ಕೊಳ್ಳಿಲ್ಲ ಅಂದರೆ ಸೀಳುತ್ತೆ ಮತ್ತು ರೊಟ್ಟಿ ಚೆನ್ನಾಗಿ ಲಟ್ಸೋದಕ್ಕೂ ಆಗಲ್ಲ, ಬ್ರೇಕ್ ಆಗ್ತಾ ಇರುತ್ತೆ. ಈಗ ಎಷ್ಟು ಬೇಕೋ ಅಷ್ಟು ಅಮ್ಮ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋತಿದ್ದಾರೆ. ಸೊ ಹಂಗೆ ಹೇಳಿದ್ದು ನಾನು ಆವಾಗಲೇ. ಸೊ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಒಂದು ಚಪಾತಿ ಹೆಂಗೆ ನಾವು ಲಟ್ಟಿಸ್ತೀವಿ ಅದೇ ರೀತಿಯೇ ಅದೇ ಕನ್ಸಿಸ್ಟೆನ್ಸಿಗೆ ಬರಬೇಕು. ಸೊ ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಡಫ್ ರೆಡಿ ಮಾಡ್ಕೋಬೇಕು, ಇಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ಪ್ರೊಸೀಜರ್ ಇದೆ. ಸ್ವಲ್ಪ ಇದೆಲ್ಲ ಕರೆಕ್ಟಾಗಿ ಪ್ರೊಸೀಜರ್ ಮಾಡಿಕೊಂಡ್ರೆ ಜೋಳದ ರೊಟ್ಟಿ ಚೆನ್ನಾಗಿ ಬರುತ್ತೆ. ಆಮೇಲೆ ಒಂದೊಂದು ಸ್ವಲ್ಪನೇ ತೊಗೊಂಡು ಚೆನ್ನಾಗಿ ಕೈಯಲ್ಲಿ ನಾದ್ಕೊಂಡು ಈ ಥರ ಮೆತ್ತಗಿರ್ಬೇಕು. ಈ ಥರ ಚೆನ್ನಾಗಿ ಒತ್ತಿ ಅದು ಹಿಟ್ಟನ್ನ ಸ್ವಲ್ಪ ಪೌಡರ್ ಹಾಕ್ಕೊಂಡು, ಜೋಳದ ಹಿಟ್ಟು ಪೌಡ್ರ್ ಹಾಕ್ಕೊಂಡು ಲಟ್ಸೋದು. ಕೆಲವರು ಕೈಯಲ್ಲೇ ತಟ್ತಾರೆ. ಅದೇ ಕೈಯಲ್ಲಿ ತಟ್ಟೋದೇ ಸುಮಾರು ಜನ ಇದನ್ನು ಮಾಡೋದು ನಾರ್ತ್ ಕಡೆ ಎಲ್ಲ. ಲಟ್ಟಣಿಗೆಲ್ಲೂ ಕೂಡ ಮಾಡ್ಕೋಬೋದು ಚಪಾತಿ ಥರ. ಇನ್ನು ಸ್ವಲ್ಪ ಇದಾಕ್ಬಿಟ್ಟು ಅದ್ರ ಮೇಲೆ ಬಟ್ಟೆ ತೊಗೊಂಡು ನೀರನ್ನ ಸ್ವಲ್ಪ ಸವರಿದ್ರೆ 2 ಕಡೆ ಬೇಯಿಸ್ಕೊಂಡ್ರೆ ಮುಗೀತು. ತುಂಬಾ ಈಸಿ ಆ್ಯಂಡ್ ಮಾಡೋದು ಪ್ರೊಸೀಜರ್ ಕರೆಕ್ಟಾಗಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಇಲ್ಲ ಒಂದು ಚೂರು ಕೆಟ್ಟೋದ್ರೂ ನೋಡಿ ಎಷ್ಟು ಚೆನ್ನಾಗಿ, ಎಲ್ಲೂ ಸೀಳ್ತಾ ಇಲ್ಲ, ಬ್ರೇಕ್ ಆಗ್ತಾಯಿಲ್ಲ. ತುಂಬ ಚೆನ್ನಾಗಿ ಲಟ್ಟಿಸ್ಕೋಬೋದು. ಇಲ್ಲಾಂದರೆ ಎಲ್ಲ ಬ್ರೇಕ್ ಆಗುತ್ತೆ. ಇನ್ನು ಇವತ್ತು ಸ್ವಲ್ಪ ಆಚೆ ಕಡೆ ಹೋಗ್ತಾಯಿದ್ವಿ. ಇವತ್ತು ಸ್ವಲ್ಪ ಕಾಫಿ ಡೇಗೆ ಹೋಗಿ ಬರೋಣ ಅಂತ ಅಂದ್ಕೊಂಡು ನಾನು, ಮಕ್ಕಳು, ತಂಗಿ ಎಲ್ಲ ಹೋಗ್ತಾಯಿದ್ವಿ ಕಾಫಿ ಡೇಗೆ. ಸೊ ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ಇಲ್ಲೇ ಮನೆ ಹತ್ರನೇ ಒಂದು ಸ್ವಲ್ಪ ದೂರದಲ್ಲಿ ಕಾಫಿ ಡೇ ಶಾಪ್ ಇದೆ. ಸರಿ, ಹೋಗ್ಬಿಟ್ಟು ಒಂದು ಕ್ಯಾಪೆಚಿನೋ ಕುಡ್ಕೊಂಡು ಬರೋಣ, ಮಕ್ಕಳಿಗೆ ಒಂದು ಸ್ವಲ್ಪ ಪಾನಿಪುರಿ ಏನಾದರೂ ಕೊಡಿಸ್ಕೊಂಡು ಬರೋಣ, ಗೋಲ್ಗಪ್ಪ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಸ್ವಲ್ಪ ಇಲ್ಲಿಲ್ಲೇ ಲೈಟಾಗಿ ಪಪ್ಪನ ತಿರುಗಾಡಿಸ್ತಾ ಇದ್ದೀವಿ. ಸೊ ಇದು BH ರೋಡಲ್ಲಿರೋದು ಕಾಫಿ ಡೇ, ನೋಡೇ ಇರ್ತೀರ ತುಮಕೂರಲ್ಲಿರೋರು. ಇಲ್ಲಿ ಕ್ಯಾಪುಚಿನೋ ಗೊತ್ತಲ್ಲ, 250 ml ಬರುತ್ತೆ, ಅದು 230 ರುಪೀಸು.
ಒಂದು ಕ್ಯಾಪಿಚಿನೋ ಕುಡಿಯೋದಕ್ಕೆ ಫುಲ್ ಹಬ್ಬ ಅಂದಂಗೆ ಸುಸ್ತಾಗಿ ಹೋಗ್ಬಿಡುತ್ತೆ, ಅಷ್ಟಾಗ್ಬಿಡುತ್ತೆ. ಇನ್ನು ತುಂಬ ಸ್ವಲ್ಪ ಕಾಸ್ಟ್ಲಿನೇ ಇಲ್ಲೆಲ್ಲ ಸ್ವಲ್ಪ ಕಾಫಿ ಡೇಯಲ್ಲಿ. ಕೋಲ್ಡ್ ಕಾಫಿ, ಮಿಲ್ಕ್ ಶೇಕು ಮತ್ತು ಸ್ನ್ಯಾಕ್ಸು ಪ್ರತಿಯೊಂದು. ಸ್ಯಾಂಡ್ವಿಚ್ಚು ಇದೆಲ್ಲ ನಾನಿಲ್ಲಿ ಏನೂ ಕೊಡಿಸೋದಿಲ್ಲ ಮಕ್ಕಳಿಗೆ, ಸರಿ ಪಾನಿಪುರಿನೇ ಕೊಡಿಸ್ತೀನಿ ಅಂದ್ಬಿಟ್ಟು ನಾವು ಮಾತ್ರ ಕ್ಯಾಪಿಚಿನೋ ಕುಡ್ಕೊಂಡು ಇನ್ನು ಹೋದ್ವಿ. ಸರಿ ಗೋಲ್ಗೊಪ್ಪ ಕೊಡ್ಸೋಣ ಅಂತ. ತುಂಬ ಜನ ಯಾವಾಗಲೂ ಬ್ಯುಸಿನೇ ಇರುತ್ತೆ ಇಲ್ಲಿ ಯಾವಾಗ್ಲೂ. ಇನ್ನು ಪಾಪುನ ಇಲ್ಲಿ ಒಂದು ಕಡೆ ಮಲಗಿಸಿದ್ದೆ ಸೋಫಾ ಮೇಲೆ. ಮಲ್ಕೊಂಡಿದ್ಲು ಚೆನ್ನಾಗಿ, ಅದಕ್ಕೆ ಆ ಟೈಮ್ಗೆ ಬಂದು ಬೇಗ ಹೋಗೋಣ ಅಂದ್ಕೊಂಡು ಬೇಗನೆ ಬಂದ್ವಿ. ಇನ್ನು ಕ್ಯಾಪಿಚಿನೋ ನನಗೂ ಫೇವ್ರೇಟೇ, ಬಟ್ ಅದು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ಇಬ್ಬರು ಶೇರ್ ಮಾಡ್ಕೋಬೋದು, ಒಬ್ಬರೇ ಕುಡಿತಾರೆ ಕೆಲವರು, ಬಟ್ ನನಗೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಅಂತ ಅನಿಸುತ್ತೆ. ಬಟ್ ಟೇಸ್ಟ್ ನನಗೆ ಇಷ್ಟ ಆಗುತ್ತೆ ಒಂದು ಸ್ವಲ್ಪ. ಇನ್ನು ಇದು ಕ್ಯಾಪಿಚಿನೋ ಕುಡ್ಕೊಂಡು ಮನೆಗೆ ಹೋದ್ವಿ. ಸಖತ್ತಾಗಿತ್ತು ಮೂನ್ ಚಂದಮಾಮ ನೋಡೋದಕ್ಕೆ. ಹಂಗೆ ನಿಮಗೂ ಒಂದು ಕ್ಲಿಪ್ ತೋರಿಸೋಣ ಅಂತ ನೋಡಿದೆ. ಹುಣ್ಣಿಮೆ ಇದ್ದಾಗಂತೂ ನೋಡೋದಕ್ಕೆ ಸಖತ್ತಾಗಿರುತ್ತೆ ಆಕಾಶ, ಅಷ್ಟೇ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇನ್ನು ಇದಾದಮೇಲೆ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ತಿಂಡಿ ಮತ್ತು ಇಡ್ಲಿಗೆ ಇಟ್ಟಿದ್ದೀನಿ ನಾನು. ಸೊ ಇಡ್ಲಿ ಮಾಡಿಬಿಟ್ಟು ಅದಕ್ಕೇನಾದರೂ ಸಾಂಬಾರು ಅದು ಇದು ಮಾಡ್ತಾಯಿದ್ದೆ. ಆ್ಯಂಡ್ ಇವತ್ತು ಸ್ವಲ್ಪ ಆಚೆಗೆ ಹೋಗೋದಿತ್ತು, ಸ್ವಲ್ಪ ಈ ಗಿಡಗಳು ತರಬೇಕಿತ್ತು. ಹಬ್ಬದ ಮುಂಚೆ ಎಲ್ಲ ಸ್ವಲ್ಪ ಗಿಡಗಳೆಲ್ಲ ತಂದು ಸ್ವಲ್ಪ ಶೋ ಪ್ಲ್ಯಾಂಟ್ಸು ಈ ಮತ್ತು ಹೂವಿನ ಗಿಡಗಳೇನಾದರೂ ತೊಗೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಇನ್ನು ಬೆಳಗ್ಗೆ ಎದ್ದು ಬೇಗನೆ ತಿಂಡಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಸೊ ಸ್ವಲ್ಪ ಹೊತ್ತು ಆಚೆ ಓಡಾಡಿಕೊಂಡು ಬಿಸಿಲಲ್ಲಿ ಅಡುಗೆ ಮಾಡ್ತಾ ಜೊತೆಗೇ ಸ್ವಲ್ಪ ವಾಕ್ ಮಾಡಿಕೊಂಡು ಓಡಾಡ್ತಾ ಇದ್ದೀನಿ. ಯಾಕೆಂದರೆ ತುಂಬ ಚಳಿ ಅಂತ ಅನಿಸುತ್ತೆ ಬೆಳಗ್ಗೆ. ಸ್ವಲ್ಪ ಹೊತ್ತು ಹಿಂಗೆ ಬಂದು ಹೋದರೆ ನಮಗೊಂದು ಸ್ವಲ್ಪ ರಿಲೀಫ್ ಅನಿಸುತ್ತೆ ವಾಕ್ ಮಾಡಿದಾಗ. ಇನ್ನು ಸ್ವಲ್ಪ ಗಿಡಗಳಿದ್ವು, ಒಂದೊಂದು ಗಿಡಗಳೆಲ್ಲ ತೆಗೆದ್ಬಿಟ್ಟಿದ್ದಾರೆ, ಒಂದು ಸ್ವಲ್ಪ ಕಟ್ ಮಾಡಿದ್ದಾರೆ ಚಿಗುರುಕೊಳ್ಳಿ ಅಂದ್ಬಿಟ್ಟು. ಇನ್ನು ಈಗ ಚಳಿಗಾಲ ಆದಮೇಲೆ ಚಿಗುರುಕೊಳ್ಳುತ್ತಲ್ಲ, ಸೊ ಹಂಗಾಗಿ ಇಲ್ಲಿ ಸ್ವಲ್ಪ ಪಾಲಾಗ್ದಿತ್ತು, ಅದನ್ನು ಡಿಶ್ ಮಾಡೋಣ ಅಂತ ಅಂದ್ಕೊಂಡು ಇದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು. ಇನ್ನು ತಿಂಡಿ ಎಲ್ಲ ತಿಂದುಬಿಟ್ಟು ಸೊ ಟೀ ಮಾಡ್ತಾಯಿದ್ದೆ. ಸೊ ಒಂದೊಂದು ಪಾತ್ರೆ ಮೇಲೆ ನನ್ನ ಹೆಸ್ರು ಇರುತ್ತೆ, ನಯನ ಅವಾಗೆಲ್ಲ ತೊಗೊಂಡಿರೋದು. ಒಂದೊಂದು ತಂಗಿ ಹೆಸ್ರು ಇರುತ್ತೆ, ಅದೊಂದು ನನ್ನ ಹೆಸ್ರು ಇರುತ್ತೆ. ಇದ್ರ ಮೇಲೆ ನನ್ನದೇ ಇತ್ತು. ಆವಾಗೆಲ್ಲ ತುಂಬ ಇದಲ್ವ, ಇವಾಗ ತುಂಬ ಕಡಿಮೆ ನೇಮ್ಸ್ ಎಲ್ಲ ಬರ್ಸೋದು. ಇನ್ನು ಆಚೆ ಹೋಗ್ತಾ ಇದ್ವಿ ಇವತ್ತೆಲ್ಲರೂ, ಅದನ್ನೇ ಹೇಳಿದ್ನಲ್ಲ ಗಿಡಗಳು ತರಬೇಕು ಅಂದ್ಬಿಟ್ಟು ಎಲ್ಲರೂ ಹೋಗ್ತಾಯಿದ್ವಿ. ಚೆನ್ನಾಗಿರುತ್ತೆ. ಒಂದು 20-21 ಗಿಡ ತಂದ್ವಿ. ಅದು ತೋರಿಸ್ತೀನಿ ಯಾವ್ಯಾವ ಗಿಡ ತಂದ್ವಿ ಅಂತ ನೀವು ನೋಡಿ. ಸೊ ಬನ್ನಿ ಹೋಗೋಣ. ಇವೇ ಬಯట పెట్టేటివి అన్ని బయట ఎండకి పెద్దగా ఉన్న అంగడి ఆ సన్న అంగడి వినానికి అట్లే కానొచ్చేది. ಹೊಸದೆಲ್ಲ ಹೊಸದಾಗಿ ಬಂದಿದೆ, ಯಾವ ಥರ ಬರುತ್ತೆ ಕರೆಕ್ಟ್ ಗೊತ್ತಿಲ್ಲ, ಫುಲ್ ಹೇಳಲ್ಲ. ಅದು ಯಾವುದು ಖುಷಿ ಬರ್ತಾಯಿದೆ ನಿಮ್ಮ ಬರ್ತಾ ಇರುತ್ತೆ. తీసుకోవడం ఎంత బాగుంటాయి కలర్ యాలంత తలకాయ రెండు ఇచ్చు కదా, రెండు లేదు ఒకటే. ಇನ್ನು ಹೂವು ತೊಗೊಂಡು ಗಿಡಗಳನ್ನೆಲ್ಲ ತೊಗೊಂಡ್ವಿ. ಸುಮಾರು ಒಂದು 20-22 ತೊಗೊಂಡ್ವಿ. ಅಲ್ಲಿಂದ ಸೀದಾ ಇನ್ನು ಸ್ವಲ್ಪ ಎಳ್ನೀರು ಕುಡ್ಕೊಂಡು ಸ್ವಲ್ಪ ಕೆಲವರು ಇದು ಶುಗರ್ ಕೇನ್ ಜ್ಯೂಸ್ ಕುಡ್ಕೊಂಡು ಹೋದ್ವಿ. ಇನ್ನು ಫಿಶ್ಶಿಗೆ ಇದು ಟ್ಯಾಂಕ್ಗೆ ಇದು ಪೆಬಲ್ಸ್ ತೊಗೊಂಡೆ, ಕಲರ್ ಪೆಬಲ್ಸು. ಏನೋ ಗೊತ್ತಿಲ್ಲ, ಇವೆರಡು ಫಿಶ್ ಮಾತ್ರ ಚೆನ್ನಾಗಿ ಬಂತು. ಇನ್ನು ಉಳಿದಿರೋದು
ಎಲ್ಲನೂ ಅದು ಅದು ಸತ್ತೋಗ್ತಾಯಿತ್ತು. ಅದು ಏನಕ್ಕೆ ಅಂತ ಗೊತ್ತಿಲ್ಲ, ನೀರು ಅಡ್ಜಸ್ಟ್ ಆಗಲಿಲ್ವೋ ಏನೋ ಗೊತ್ತಿಲ್ಲ. ಬಟ್ ಇವು ಮಾತ್ರ ತುಂಬ ಚೆನ್ನಾಗಿ ಬಾಳಿಕೆ ಬಂತು. ಟೆಟ್ರಾ ಫಿಶು ಒಂದೆರಡು ಚೆನ್ನಾಗಿತ್ತು, 2 ಹೋಯಿತು. ಆಮೇಲೆ ಪಿಂಕಿನ ತಂದಿದ್ವಿ, ಅದು 2 ಹೋಯಿತು. ಸರಿ ಅಂದ್ಬಿಟ್ಟು ಇವೆರಡೇ ಇರಲಿ ಅಂದ್ಬಿಟ್ಟು ಇಟ್ಕೊಂಡಿದ್ದೀವಿ. ಇನ್ನು ನೋಡಿ ಈ ಥರ ಗಿಡಗಳು ತಂದಿರೋದು, ಒಂದು ದಾಸವಾಳದ್ದು ಡಾರ್ಕ್ ಪಿಂಕ್ ಕಲರು. ಇನ್ನು ಇವೆಲ್ಲ ಶೋ ಗಿಡಗಳು, ಇವೆಲ್ಲ ನಿಮಗೆ ಗೊತ್ತೇ ಇರುತ್ತೆ, ಲಾನ್ಗೆ ಸರೌಂಡಿಂಗ್ಸ್ ಇದೆಲ್ಲ ಜನರಲಾಗಿ ಎಲ್ಲ ಕಡೆನೂ ಹಾಕಿರ್ತಾರೆ ಈ ಥರವು. ಎಷ್ಟು ಕಾಸ್ಟ್ಲಿ ಗೊತ್ತಾ, ಒಂದೊಂದು 230 ರುಪೀಸು, 210, 150 ಈ ಥರ. ಇನ್ನು ಕೆಲವೊಂದು ಹೂವಿನ ಗಿಡಗಳು ಕೂಡ ತೊಗೊಂಡಿದ್ದೀವಿ ಮಧ್ಯದಲ್ಲಿ. ಬರೀ ಶೋ ಗಿಡಗಳೇ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಇನ್ನೆಲ್ಲ ನೋಡಿ ಎಷ್ಟೊಂದು ಶೋ ಗಿಡಗಳೇ ಅಮ್ಮ ತೊಗೊಂಡಿದ್ದಾರೆ. ಸುಮಾರಾಗಿ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀವಿ. ಮನೆ ಕಟ್ಟಿದಾಗಿಂದನೂ ಸುಮಾರಾಗಿ ಗಿಡಗಳೆಲ್ಲ ತೆಗಿಯೋದು, ಬೇರೆ ತರೋದು ಹಾಕೋದು ಸುಮಾರಾಗಿ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀವಿ. ಇನ್ನೊಂದು ದಾಸವಾಳದ್ದು ಒಂದು ಫ್ರೀಯಾಗೇನೋ ಕೊಟ್ಟರು, ಯೆಲ್ಲೋ ಕಲರ್ದು. ಇನ್ನೊಂದು ಪರ್ಪಲ್ ಕಲರು, ಸೇವಂತಿಗೆ ಹೂವು ಥರ. ಅದು ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡೋದಕ್ಕೆ. ನನಗದು ನೋಡಿದ ತಕ್ಷಣ ಕಲರ್ ಇಷ್ಟ ಆಯಿತು, ಅದಕ್ಕೆ ಇದನ್ನು ತೊಗೊಂಡೆ. ತುಂಬ ಚೆನ್ನಾಗಿದೆ ಅದು ಕಲರ್ ನೋಡೋದಕ್ಕೆ. ನೋಡಿ ಏನು ಸಖತ್ತಾಗಿದೆ ಕಲರ್, ಬ್ರೈಟಾಗಿದೆ, ತುಂಬ ಚೆನ್ನಾಗಿದೆ ಅದು ಗಿಡ ಬೆಳೆದಾಗ. ಇನ್ನು ಇದು ನೆಕ್ಸ್ಟ್ ಡೇ ಮಂಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬ್ಯಾಂಗ್ಳೂರಿಗೆ ಹೋಗೋದಿದೆ ನಾನು. ಸೊ ಏನಕ್ಕೆ ಅಂತ ಹೇಳ್ತೀನಿ, ಹೋಗ್ತಾ ಹೇಳ್ಕೊಂಡು ಹೋಗ್ತೀನಿ. ಸೊ ನಿಮಗೆ ಗೊತ್ತೇ ಇರುತ್ತೆ, ನಮ್ಮ ಪ್ರವಾಸ ಅನ್ನೋದು ನಾನು ಸ್ಟಾರ್ಟ್ ಮಾಡಿದ್ದೀನಿ, ಒಂದು ಟ್ರಾವೆಲ್ ಟೂರ್ಸ್ ಇದ್ರ ಬಿಸ್ನೆಸ್ಸು. ಹಾಗಾಗಿ ಅದರ ಕೆಲಸದ ಮೇಲೇ ನಾನು ಹೋಗ್ತಾಯಿದ್ದೀನಿ. ಒಂದು ಲಾಂಗ್ ಟ್ರಿಪ್ಪು, ಲಾಂಗ್ ಬಡ್ಜೆಟ್ದು ಒಂದು ಬಂದಿದೆ. ಸೊ 4 ಡೇಸು ಕೇರಳಗೆ. ಸೊ ಹಾಗಾಗಿ ಅದನ್ನು ಮಾತಾಡೋದಕ್ಕೆ ಅಂದ್ಬಿಟ್ಟು ಅವ್ರ ಮನೆಗೆ ಹೋಗ್ತಾಯಿದ್ದೀವಿ. ಏನಕ್ಕಂದರೆ ಅವರು ನಮ್ಮನ್ನು ನೋಡಬೇಕಲ್ವ, ಸುಮ್ಮನೆ ಇನ್ಸ್ಟಾಗ್ರಾಮಲ್ಲೋ ಯೂಟ್ಯೂಬಲ್ಲೋ ನೋಡಿರ್ತಾರೆ. ಸೊ ಈ ಥರ ಗ್ರೂಪ್ ಟೂರು ಒಂದು ಹೈ ಬಡ್ಜೆಟ್ದು ಇದು ಅಂತ ಅಂದಾಗ ಹೋಗಿ ಅವ್ರಿಗೆ ಸ್ವಲ್ಪ ಮುಖ ಪರಿಚಯ ಮಾಡ್ಕೊಂಡು ಬಂದರೆ ಅವ್ರಿಗೂ ಒಂದು ನಂಬಿಕೆ ಇರುತ್ತೆ. ಸೊ ನಮಗೂ ಒಂದು ಸಮಾಧಾನ ಇರುತ್ತೆ, ನಮಗೂ ಒಂಥರ ಕಮ್ಯುನಿಕೇಷನ್ ಬಿಲ್ಡ್ ಆಗುತ್ತೆ. ಈಗ ಡೈರೆಕ್ಟಾಗಿ ಅವತ್ತೇ ಬಂದು ನೋಡೋದಕ್ಕೂ ಈ ಥರ ಮುಂಚೆ ನಮ್ಮನ್ನು ನೋಡ್ಕೊಂಡಿರ್ತೀವಿ, ಫೇಸ್ ಟು ಫೇಸ್ ಕಾಂಟ್ಯಾಕ್ಟ್ ಇದ್ದಾಗಲೂ ಅದು ಬೇರೆ ಥರನೇ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಇವತ್ತು ಹೋಗಿ ಬರೋಣ ಅಂದ್ಬಿಟ್ಟು ಬಸ್ಸಲ್ಲೇ ಹೊರಟಿದ್ದೀನಿ ನಾನು. ಸ್ವಲ್ಪ 10:30 ಮೇಲೆ ಎಲ್ಲ ಶಿಕನ್ ಡ್ರಾಪ್ ಮಾಡಿ ಹೋಗೋಣ ಅಂತ. ಇನ್ನು ಸ್ವಲ್ಪ ಬ್ಲಿಂಕಿಟಲ್ಲಿ ಮೆಣಸಿನ್ಕಾಯಿ ಬೇಕಿತ್ತು, ಬುಕ್ ಮಾಡಿದ್ದೆ. ಸ್ವಲ್ಪ ಲೆಮನ್ ಬೇಕಿತ್ತು, ಅದನ್ನು ಬುಕ್ ಮಾಡಿದ್ದೆ. ಇರಲಿ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಬುಕ್ ಮಾಡಿದೆ. ಇನ್ನು ಟೊಮೆಟೊ ಬುಕ್ ಮಾಡಿದರೆ ಚೆರಿ ಟೊಮೆಟೊಸ್ ಬಂದುಬಿಟ್ಟಿದೆ, ಎಷ್ಟು ಪುಟಾಣಿ ಥರ ಬಂದುಬಿಟ್ಟಿದೆ. ನಾನು ಏನೋ ಅಂದ್ಕೊಂಡೆ ಅದು ಬಾಕ್ಸ್ ಟೊಮೆಟೊ ಬರುತ್ತೆ ಅಂತ, ನೋಡಿದ್ರೆ ಇದು ಬಂದುಬಿಟ್ಟಿತ್ತು. ಸರಿ ಇನ್ನೇನು ರಿಟರ್ನ್ ಇನ್ನೇನು ಕೊಡೋದು, ಖಾಲಿ ಮಾಡೋಣ ಯಾವುದಕ್ಕಾದ್ರೂ ಸಾಂಬಾರಿಗೆ ಹಾಕ್ಕೊಂಡು ಅಂತ ಸುಮ್ಮನೆ ಆಗೋದೆ. ಇನ್ನು ಇವತ್ತು ಸ್ವಲ್ಪ ಹೇರ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹೇರ್ ಪ್ಯಾಕ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಮೆಂತ್ಯ ಕಾಳು ಚೆನ್ನಾಗಿ ನೆನೆಸಿಟ್ಟಿದ್ದೆ ನಾನು ರಾತ್ರಿ ಎಲ್ಲ ಓವರ್ನೈಟ್ ಒಂದು ಸ್ವಲ್ಪ ನೆನೆಸ್ಬಿಟ್ಟು ಇದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಫಸ್ಟು ರುಬ್ಕೋಬೇಕಾಗತ್ತೆ. ಇದು ಡ್ಯಾಂಡ್ರಫಿಗೆ ಒಳ್ಳೆಯದು, ಹೇರ್ ಗ್ರೋತಿಗೆ ತುಂಬ ಒಳ್ಳೆಯದು. ನನಗೆ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ, ಹೆಲ್ಮೆಟ್ ಎಲ್ಲ ಯೂಸ್ ಮಾಡ್ತೀನಿ ಜಾಸ್ತಿ ದಿನ. ಹಂಗಾಗಿ ಇದನ್ನು ಸ್ವಲ್ಪ ನೋಡಿ ಈ ಥರ ಪೇಸ್ಟಾಗಿ ರುಬ್ಕೊಂಡು ಇದಕ್ಕೊಂದು ಸ್ವಲ್ಪ ಗಟ್ಟಿ ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು ಇದು, ಇಷ್ಟೇ, ಇನ್ನೇನು ಬೇಕಾಗಿಲ್ಲ. ಬೇಕಿದ್ರೆ ಒಂಚೂರು ನೀವು ನಿಂಬೆಹಣ್ಣಿನ ರಸನ ಹಿಂಡ್ಕೋಬೋದು, ಪರವಾಗಿಲ್ಲ. ಇದನ್ನು ಚೆನ್ನಾಗಿ ಮಾಡ್ಕೊಂಡು ಈ ಥರ ಪೇಸ್ಟ್ ಇರಬೇಕು, ಜಾಸ್ತಿ ಗಟ್ಟಿ ಇರಬಾರ್ದು ಮತ್ತು ಜಾಸ್ತಿ ನೀರಾಗೂ ಇರಬಾರ್ದು. ಮತ್ತು ಅದೆಲ್ಲ ತೊಟ್ಟಿಗ್ತಾ ಇರುತ್ತೆ, ಸರಿಯಾಗಿ ಹೇರ್ ಪ್ಯಾಕ್ ಆಗಲ್ಲ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ರೆಡಿ ಆಯ್ತಿನ ಡೈರೆಕ್ಟ್ ಇನ್ನು ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಳೋದು. ರೂಟಿಂದ ಫುಲ್ ಹೇರ್ ಟಿಪ್ಸ್ವರೆಗೂ ಹಚ್ಕೊಂಡ್ರೆ ಮುಗೀತು. ಇದೊಂಥರ ಹೇರ್ ಪ್ಯಾಕ್ ಇದಾಗುತ್ತೆ. ಸೊ ಮಧ್ಯದಲ್ಲಿ ನಾನು ಏನೇನು ಯೂಸ್ ಮಾಡ್ತೀನಿ ಪ್ರತಿಯೊಂದು ಹೋಮ್ ರೆಮಿಡೀಸ್ನು ನಾನು ತೋರಿಸ್ತೀನಿ. ಸೊ ಇದು ಡ್ಯಾಂಡ್ರಫ್ ಇರೋರಿಗೆ ತುಂಬ ವರ್ಕ್ ಆಗುತ್ತೆ. ಬಟ್ ಏನಂದರೆ ತಲೆ ಸ್ನಾನ ಮಾಡಿದ್ಮೇಲೆ ಸ್ವಲ್ಪ ಹಂಗಂಗೆ ಇರುತ್ತೆ, ಒಂದು ದಿನಕ್ಕೆಲ್ಲ ಕ್ಲಿಯರ್ ಆಗುತ್ತೆ. ಹೇರ್ಸ್ ಎಲ್ಲ ಡ್ರೈ ಆದಮೇಲೆ ಒಟ್ಟೊಟ್ಟು ಥರ ಬರ್ತಾ ಇರುತ್ತೆ. ಸ್ವಲ್ಪ ಚೆನ್ನಾಗಿ ಕೊಡುಕೊಂಡ್ರೆ ಹೇರ್ಸ್ ಎಲ್ಲ ಹೊರಟೋಗ್ಬಿಡುತ್ತೆ, ಏನಾಗಲ್ಲ. ಸೊ ಮೊದಲು ಸಿಕ್ಕೆಲ್ಲ ತೆಕ್ಕೊಂಡ್ಬಿಟ್ಟು ನಾನು ಚೆನ್ನಾಗಿ ಆಮೇಲೆ ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ತೀನಿ. ಈವನ್ ಆಯಿಲ್ ಯೂಸ್ ಮಾಡೋಕ್ಕಿಂತ ಮುಂಚೆನೂ ಅಷ್ಟೇ ಚೆನ್ನಾಗಿ ಸಿಕ್ಕೆಲ್ಲ ಕ್ಲೀನಾಗಿ ತೆಕ್ಕೊಂಡು ಆಮೇಲೆ ಫುಲ್ ಕ್ಲಿಯರ್ ಆದಮೇಲೆ ಹೇರ್ ಪ್ಯಾಕ್ ಇಲ್ಲ ಅಂದರೆ ಹೇರ್ ಆಯಿಲು ಈ ಥರದ್ದೆಲ್ಲ ನಾನು ಹಾಕ್ಕೊಳ್ತಾ ಇರ್ತೀನಿ. ಸೊ ಇದನ್ನು ಸ್ವಲ್ಪ ಜಾಸ್ತಿ ಜಾಸ್ತಿ ಇದು ಗಲೀಜಾಗೋದು ಜಾಸ್ತಿ. ಸೊ ಹಂಗಾಗಿ ನಾನು ಆಚೆನೇ ಬಂದುಬಿಟ್ಟು ಇಲ್ಲಿ ಆನ್ಮೇಲೆ ಸ್ವಲ್ಪ ಹೇರ್ ಪ್ಯಾಕ್ ಎಲ್ಲ ಅಪ್ಲೈ ಮಾಡ್ಕೋತೀನಿ, ಎಸ್ಪೆಷಲಿ ಮೆಂತ್ಯ ಕಾಳಿಂದು. ಇನ್ನು ನೀವು ಮನೇಲಿ ಏನಾದರೂ ಇದ್ದೀರಾ ಅಂದರೆ ಒಂದು ಸ್ವಲ್ಪ ಏನಾದರೂ ನ್ಯೂಸ್ ಪೇಪರು ಆ ಥರದ್ದೆಲ್ಲ ಹಾಕ್ಕೊಂಡು ಹೇರ್ ಪ್ಯಾಕ್ ಹಾಕ್ಕೊಂಡ್ರೆ ಒಳ್ಳೇದಿಲ್ಲ ಅಂದರೆ ಫುಲ್ ಆಗಿಬಿಡುತ್ತೆ. ಸೊ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಸ್ವಲ್ಪ ಹೊತ್ತು ಒಂದು 2 hours ಹಾಗೆ ಬಿಟ್ಬಿಡ್ತೀನಿ. ಆಮೇಲೆ ಹೇರ್ ವಾಶ್ ಮಾಡಿಕೊಂಡ್ರೆ ಮುಗೀತು. ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ತುಂಬ ನೀರು ಬೇಕಾಗುತ್ತೆ ಹೇರ್ ವಾಶ್ ಮಾಡ್ಕೊಳ್ಳೋದಕ್ಕೆ. ಬಟ್ ಓಕೆ, ವೀಕ್ಲಿ
2 ವೀಕ್ಸ್ ಒನ್ಸ್ ಮಾಡಿಕೊಂಡ್ರೆ ಒಳ್ಳೆಯದು. ಡ್ಯಾಂಡ್ರಫ್ ಇರಲ್ಲ ಮತ್ತು ತಂಪು ಮತ್ತು ಹೇರ್ ಗ್ರೋತ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಪ್ರಿಮೆಚೂರ್ ಗ್ರೇಯಿಂಗ್ ಹೇರ್ ಎಲ್ಲ ಆಗುತ್ತಲ್ಲ, ಅದು ಕೂಡ ಏನಾಗೋದಿಲ್ಲ. ಇನ್ನು ಲಶಿಕಾಗೆ ನೋಡಿ, ಸ್ಕೂಲ್ ಡೇ ಮುಂಚೆನೇ ಇದನ್ನು ಕೊಟ್ಬಿಟ್ಟಿದ್ದಾರೆ ಪ್ರೈಸಸ್ಸು, ಏನೇನು ವಿನ್ ಆಗಿದ್ದಾಳೆ ಅಂತ. ಫಸ್ಟ್ ಪ್ಲೇಸ್ ಚೇರ್ ಲಿಫ್ಟಿಂಗು, ಸ್ಪೂನ್ ವಿತ್ ಬಾಲು ಶ್ಲೋಕ, ಮತ್ತು ಸೈನ್ಸ್ ಎಕ್ಸ್ಪೋ ನಾನು ಅರ್ತಿದ್ದು ಮಾಡಿದ್ನಲ್ಲ ಅದರಲ್ಲಿ ಸೆಕೆಂಡ್ ಪ್ಲೇಸ್ ಬಂದಿದೆ. ಸೊ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು, ಸೆಕೆಂಡ್ ಪ್ಲೇಸ್ ಬಂದಿದೆ. ಸೊ ಇದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಇದ್ರ ಜೊತೆಗೆ ಒಂದು ಇದನ್ನು ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಮೊನ್ನೆ ಎಲ್ಲ ಪ್ರಕುಲಿಗೆ ಬಂತು ಮೆಡಲೆಲ್ಲ. ಸೊ ಈ ಸಲ ಟ್ರೋಫಿ ಲಶಿಕಾಗೆ ಬಂದಿದೆ. ಖುಷಿ ಆಯಿತು, ಇಬ್ಬರೂ ಒಂದೊಂದು ತಗೊಂಡ್ರು ಅನ್ನೋದು ಖುಷಿ ನನಗೆ ತುಂಬ. ಇನ್ನು ಹೇರ್ ವಾಶ್ ಎಲ್ಲ ಮಾಡಿಬಿಟ್ಟು, ಸೊ ತುಂಬ ಚೆನ್ನಾಗಾಗುತ್ತೆ. ನೀವೊಂದ್ಸಲ ಈ ಹೇರ್ ಪ್ಯಾಕ್ನ ಫಾಲೋ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಓವರ್ನೈಟ್ ನೆನೆಸಿಡ್ಬೇಕು ಮೆಂತ್ಯ ಕಾಳು, ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಓವರ್ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ರುಬ್ಬಿಟ್ಟು ಸ್ವಲ್ಪ ಗಟ್ಟಿ ಮೊಸರು ಹಾಕೊಂಡು ಕಲಿಸ್ಬಿಟ್ಟು ಹೇರ್ ಪ್ಯಾಕ್ ಹಾಕ್ಕೊಳ್ಳೋದು ಅಷ್ಟೇ, ಇನ್ನೇನಿಲ್ಲ. ಇನ್ನೊಂದು ಸ್ವಲ್ಪ ಇಲ್ಲಿ ಪಡ್ಡು ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕ್ಯಾರೆಟ್ ಎಲ್ಲ ತುರಿದ್ಬಿಟ್ಟು ಹಾಕಿದ್ದೆ ನಾನು. ಪಡ್ಡುಗೆ ಪ್ಲೇನ್ ಪಡ್ಡುಗಿಂತ ಈ ಥರದ್ದು ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇದು ಪ್ಯೂರಿಫೈರ್ದೇನೋ ಪ್ರಾಬ್ಲಮ್ ಆಗಿತ್ತು, ತುಂಬ ಹಳೇದಿದ್ದು. ಆ್ಯಕ್ಚುಲಿ ಹಳೆ ನಾವು ಈ ಮನೆಗೆ ಬರೋಕ್ಕೆ ಮುಂಚೆಯಿಂದನೂ ಇತ್ತು, ಸರಿ ಅದೇನೋ ಪ್ರಾಬ್ಲಮ್ ಆಗಿತ್ತು ಅಂತ. ಏನಕ್ಕಂದರೆ ಡ್ರಾಪ್ಸೇ ನೀರು ಬೀಳ್ತಾಯಿತ್ತು. ಅದನ್ನು ವಾಪಸ್ ತೊಗೊಂಡೋಗಿದ್ದಾರೆ, ಈಗ ಹೊಸ ತೊಗೊಂಬರಬೇಕು. ಸೊ ಅಲ್ಲಿವರೆಗೂ ಈ ಫಿಲ್ಟರ್ ನೀರು ಸಿಗುತ್ತಲ್ಲ ಆಚೆಗಡೆ, ಅದನ್ನು ತೊಗೊಂಡು ಬರ್ತಾ ಇರಬೇಕು. ಆ್ಯಂಡ್ ಈ ಇದು ಗ್ಲಾಸ್ದು ಏನಿದೆ ಶೆಲ್ಫ್ಸ್ ಥರ, ಎಷ್ಟಾಗಿತ್ತು ಅಂತ ಕೇಳಿದರು. ನನಗೆ ಐಡಿಯಾ ಇಲ್ಲ, ಅಪ್ಪನೇ ಮಾಡಿಸ್ಕೊಂಡು ಬಂದಿದ್ದು ಇದನ್ನೆಲ್ಲ. ಸೊ ನನಗೆ ಅದು ಪ್ರೈಸ್ ಎಲ್ಲ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಲುಕ್ ಎಲ್ಲ ಇವಾಗ. ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಪಡ್ಡುಗೆ ಚಟ್ನಿ ಎಲ್ಲ ಮಾಡಿಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ಲೈಕ್ಸ್ ಕೊಟ್ಟರೆ ನನಗೆ ಈ ಥರ ವೀಡಿಯೋಸ್ ಎಲ್ಲ ನಿಮಗೆ ವ್ಲಾಗ್ಸ್ ಎಲ್ಲ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಮುಂದೆ ಇನ್ನೂ ಡಿಫ್ರೆಂಟಾಗಿ ವ್ಲಾಗ್ಸ್ ಎಲ್ಲ ಬರುತ್ತೆ, ವಿತ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಇನ್ನೂ ಕೆಲವು ಕಾನ್ಸೆಪ್ಟ್ಸ್ ಎಲ್ಲ ಇದೆ, ಸೊ ಅದನ್ನೆಲ್ಲ ಮಾಡ್ತೀನಿ ನಾನು. ಇನ್ನು ಬಾಕ್ಸಿಗೆ ಸ್ವಲ್ಪ ಪಡ್ಡು ಎಲ್ಲ ಹಾಕಿ ಇಡ್ತಾಯಿದ್ದೆ ನಾನು. ಇದೊಂದು ಸ್ವಲ್ಪ ಮಿಕ್ಸ್ಡ್ ವ್ಲಾಗ್ಸೇ ಆಗೋಯಿತು, ಎಲ್ಲ ಪೂರ ಮಿಕ್ಸ್ಡ್ ವ್ಲಾಗ್ಸ್ ಆಗೋಯಿತು. ಎಲ್ಲ ನಂಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಎಷ್ಟೆಷ್ಟು ಸಾಧ್ಯ ಆಗುತ್ತೋ ಅಷ್ಟಷ್ಟು ಶೂಟ್ ಮಾಡಿಬಿಟ್ಟು ನಿಮ್ಗೆ ಅಪ್ಡೇಟ್ನ ಮಾಡಿ ಕೊಡ್ತಾಯಿದ್ದೀನಿ ನಾನು ಪ್ರತಿ ಇದರಲ್ಲೂ. ಇನ್ನೊಂದು ಕಡೆ ಬೇಳೆಗಿಟ್ಟಿದೆ, ಸಾಂಬಾರು ಮಾಡೋಣ ಅಂದ್ಬಿಟ್ಟು ಇದನ್ನೆಲ್ಲ ಮಾಡಿಬಿಟ್ಟು ನಾನು ಕೂಡ ಇನ್ನು ಬ್ಯಾಂಗ್ಳೂರಿಗೆ ಹೊರಟೆ ಬಸ್ಸಲ್ಲಿ. ಸೊ ಹೊರಟಿದ್ದೀನಿ ಇವಾಗ. ಸೊ ಅವ್ರ ಏರಿಯಾ ಬಂದುಬಿಟ್ಟು ಕೆಂಗೇರಿ ಹತ್ರ. ಸೊ ಹಂಗಾಗಿ ಗೊರಗುಂಟೆಪಾಳ್ಯ ಮೇಲೆ ಹೋಗ್ಬೇಕು ನಾನು. ಸೊ ಲೊಕೇಶನ್ ಎಲ್ಲ ಕಳಿಸಿದ್ರು, ಸರಿ ಆರಾಮಾಗೇ ಇತ್ತು, ಹೋಗಿ ಬರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಈಗೇನು ಬಸ್ಸಸ್ ಎಲ್ಲ ಫ್ರೀ ಅಲ್ವಾ, ಹಂಗಾಗಿ. ಇನ್ನೂ ಅವ್ರ ಮನೆ ಹತ್ರ ನೋಡಿ ಹೆಂಗಿದೆ ನೋಡಿ, ಅವ್ರ ಮನೆ ಅಷ್ಟು ದೊಡ್ಡದಾಗಿದೆ, ಫುಲ್ ಸುತ್ತಲೂ ಹೊಲ, ಏನು ಸಖತ್ತಾಗಿದೆ. ಆ್ಯಂಡ್ ಇಲ್ಲೆಲ್ಲ ತುಂಬ ಶೂಟಿಂಗ್ ಸ್ಪಾಟ್ ಅಂತೆ, ತುಂಬ ಸೀರಿಯಲ್ ಶೂಟಿಂಗ್ಸ್ ಎಲ್ಲ ಆಗಿದೆ, ಫಿಲಮ್ ಶೂಟಿಂಗ್ಸ್ ಎಲ್ಲ ಆಗಿದೆ ಅಂತೆ. ಅದೇನೋ ಶನೈಶ್ವರಂದು ಮರ ಅಂತ ಹೇಳಿದ್ರು ಮೇಡಮು. ನನಗಂತೂ ಸಖತ್ ಇಷ್ಟ ಆಯಿತು ಆಚೆಗಡೆ. ಇನ್ನು ಸಂಜೆ ಆಯಿತು ಬರೋಷ್ಟೊತ್ತಿಗೆ ಮನೆಗೆ. ಮತ್ತೆ ಅಮ್ಮ ಜೋಳ ರೊಟ್ಟಿ ಮಾಡ್ತಾಯಿದ್ರು. ಜೋಳದ ರೊಟ್ಟಿನೂ ವೀಕ್ಲಿ ಟ್ವೈಸ್ ಇರುತ್ತೆ, ಇಲ್ಲ ವೀಕ್ಲಿ ಒಂದು ಸಲ ಆದರೂ ನಾವು ಮಾಡೇ ಮಾಡ್ತೀವಿ. ಚಪಾತಿ ಕಡಿಮೆ ಆಗಿದೆ, ಜೋಳದ ರೊಟ್ಟಿ ಜಾಸ್ತಿ ಆಗಿದೆ ಇವಾಗ. ಇನ್ನು ಫುಲ್ ಸ್ಟ್ರೈನ್ ಆಗಿತ್ತು, ಬ್ಯಾಂಗ್ಳೂರಿಗಿಂದ ಹೋಗಿ ಬಂದು ಸಂಜೆನೇ ಆಗೋಯಿತು. ಗೊತ್ತಲ್ಲ ಹೇಗೆ ಬ್ಯಾಂಗ್ಳೂರು, ಟ್ರಾಫಿಕ್, ಪೊಲ್ಯೂಷನ್, ಅದು ಇದು ಅಂದ್ಬಿಟ್ಟು. ಲೊಕೇಶನ್ ಹೊಸ್ತಾದಾಗ ಇನ್ನೊಂದು ಸ್ವಲ್ಪ ಲೇಟ್ ಆಗೇ ಆಗುತ್ತೆ ಹುಡ್ಕೊಂಡು ಹೋಗೋದು. ನನಗೊಂದು ಸ್ವಲ್ಪ ವೀಸಾ ಆಫೀಸಲ್ಲೂ ಕೆಲಸ ಇತ್ತು, ಸರಿ ಅಲ್ಲೂ ಮುಗಿಸ್ಕೊಂಡು ಇನ್ನು ಅವರು ಟ್ರಾವೆಲರ್ ಏನು ಮಾಡ್ತಾರೆ ಕಸ್ಟಮರ್ಲು ಲೊಕೇಶನ್ಗೆ ಹೋಗಿಬಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ಟು ಬಂದೆ. ಸೊ ಫ್ರೆಂಡ್ಸ್, ತುಂಬ ಖುಷಿ ಆಗ್ತಿದೆ. ನೀವು ಟೈಟಲಲ್ಲಿ ನೋಡೇ ಅಂದ್ಕೊಂಡಿದ್ದೀರಾ, ಗೊತ್ತಾಗಿರುತ್ತೆ. ಸೊ ಆಲ್ಮೋಸ್ಟ್ ನನಗೆ ಕಸ್ಟಮೈಸ್ಡ್ ಈ ಥರ ಟ್ರಿಪ್ಸೇ 3 ಫೈನಲ್ ಆಗಿ ಅಡ್ವಾನ್ಸ್ ಆಗಿದೆ. ಸೊ ಅದರಲ್ಲಿ ಒಬ್ಬರು ರೆಫರೆನ್ಸಿಂದ ಕೊಟ್ಟಿರೋದು. ಸೊ ಅವ್ರಿಗೆ ಏನು ಕಮಿಷನ್ ಸಿಗಬೇಕೋ ಅದು ಕೂಡ ಸಿಕ್ಕಿದೆ. ಆ್ಯಂಡ್ ಈಗ ಇನ್ನೊಂದು ದೊಡ್ಡ ಟ್ರಿಪ್ ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ನೆನ್ನೆ ಬ್ಯಾಂಗ್ಳೂರಿಗೆ ಹೋಗಿದ್ದು. ಸೊ ಫೆಬ್ರವರಿ ಮಂತಲ್ಲಿ ಶಬರಿಮಲೆಗಿದೆ. ಸೊ 30 ಜನ ಫುಲ್ ಸ್ಲೀಪರ್ ಕೋಚ್ ಬಸ್ಸೆಲ್ಲ ಮಾಡಿದ್ದೀವಿ. ನಮ್ಮದೇ ಫುಲ್ ಪ್ಯಾಕೇಜು, ಸ್ಲೀಪರ್ ಕೋಚ್ ಬಸ್ಸು, ಸ್ಟೇಯಿಂಗು. ಸ್ಲೀಪರ್ ಕೋಚ್ ಬಸ್ ಆಗಿರೋದ್ರಿಂದ ರಾತ್ರಿ ಎಲ್ಲ ನಾವು ಬಸ್ಸಲ್ಲೇ ಮಲ್ಕೊಳ್ಳೋ ಥರ. ಆ್ಯಂಡ್ ನಾನು ಕೂಡ ಹೋಗ್ತಾಯಿದ್ದೀನಿ, ಏನಕ್ಕಂದರೆ 30 ಜನ ಇರ್ತಾರಲ್ವ, ಹಾಗಾಗಿ ಹೋಗಲೇಬೇಕು. ಆ್ಯಂಡ್ ಸ್ಲೀಪರ್ ಕೋಚ್ ಬಸ್ಸು, ಫ್ರೆಶಪ್ ಆಗೋದಕ್ಕೆ ರೂಮ್ಸು, ಅದೇ ರೆಡಿ ಆಗೋದಕ್ಕೆ. ಆ್ಯಂಡ್
ಊಟ ಹೆಂಗೆ ಅಂದರೆ ಭಟ್ರು ಸಮೇತ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಬ್ಬರು ಬರ್ತಾರೆ, ಇಬ್ಬರು ಡ್ರೈವರು, ಒಬ್ಬರು ಕ್ಲೀನರು, ಇಬ್ಬರು ಭಟ್ರು. ಸೊ ಅಲ್ಲೆಲ್ಲ ಇನ್ಸ್ಟೆಂಟಾಗಿ ತಿಂಡಿ ಊಟ, ರಾತ್ರಿ ಊಟ ಎಲ್ಲನೂ ಮಾಡಿ ಕೊಡ್ತಾರೆ ಬಿಸಿ ಬಿಸಿಯಾಗಿ. ಅಲ್ಲೆಲ್ಲೂ ಹೋಟೆಲ್ಸ್ಗೆ ಹೋಗೋಕ್ಕಾಗಲ್ಲ. ಕೇರಳದಲ್ಲಿ ನಾವು ಜಾಸ್ತಿ ಊಟ ತಿಂಡಿ ಮಾಡೋಕ್ಕೂ ಆಗಲ್ಲ 4 ದಿನ. ಸೊ ಶಬರಿಮಲೆ, ಗುರುವಾಯೂರು, ಜಟಾಯು, ನಂಜನಗೂಡು, ಮೈಸೂರು, ಚಾಮುಂಡೇಶ್ವರಿ ಬೆಟ್ಟ, ಪಂದಾಳ, ಕೊಚ್ಚಿ ಬೀಚು, ತವಕಡ ಬೀಚು, ಗುರುವಾಯೂರು. ಸೊ ಈ ಥರದ್ದು. ಇನ್ನು ಟೈಮ್ ಪರ್ಮಿಟ್ ಇದ್ದರೆ 4 ದಿನದಲ್ಲಿ ನೋಡ್ಕೊಂಡು ಬರೋಣ ಅಂತ. ಸೊ ಈ ಥರ ಸೊ ಇದೆಲ್ಲನೂ ಫೈನಲ್ ಆಗಿದೆ. ಸೊ ತುಂಬ ಖುಷಿ ಆಗ್ತಿದೆ, ಹೇಳ್ಕೊಳಕ್ಕಾಗದೇ ಇರೋಷ್ಟು ಖುಷಿ ಆಗ್ತಿದೆ. ಆ್ಯಂಡ್ ಫಸ್ಟ್ ಟೈಮ್ ನನಗೂ ಎಕ್ಸ್ಪೀರಿಯನ್ಸ್. ಸ್ಲೀಪರ್ ಬಸ್ಸಲ್ಲಿ ನಾನು ಯಾವತ್ತೂ ಹೋಗಿಲ್ಲ, ಬರೀ ಕಾರು, ಫ್ಲೈಟು, ಟ್ರೈನು, ಮಾಮೂಲಿ ಬಸ್ಸಲ್ಲೇ ಹೋಗಿದ್ದು. ಆ್ಯಂಡ್ ಅದ್ರ ಜೊತೆಗೆ ಶಬರಿಮಲೆ ಕೂಡ ಫಸ್ಟ್ ಟೈಮ್. ಅಂದರೆ ನಮಗೆಲ್ಲ ಏನು ಅಲೋ ಇರಲ್ಲ. ನಾನು ಪ್ರಕುಲ್ ಇಬ್ಬರು ಹೋಗ್ತಾಯಿದ್ವಿ. ಸೊ ನಮಗೇನು ಅಲೋ ಇರಲ್ಲ. ಸೊ ಬಟ್ ಅವರೆಲ್ಲ ಹೋಗಿ ಬರ್ತಾರೆ. ಅಂದರೆ ಇಲ್ಲೆಲ್ಲ 50+ ಲೇಡೀಸೇ ಇರೋದು. ಹಾಗಾಗಿ ಅವ್ರಿಗೆಲ್ಲ ಅಲೋ ಇರುತ್ತೆ. ನಾನು ಅದೊಂದು ಪ್ಲೇಸಿಗೆ ಮಾತ್ರ ಉಳ್ಕೋಬೇಕಾಗುತ್ತೆ, ಬಸ್ಸಲ್ಲೋ ಹೋಟೆಲಲ್ಲೋ. ಇನ್ನು ಉಳಿದಿದ್ದೆಲ್ಲ ಪ್ಲೇಸ್ಗೂ ನಮ್ಗೆ ಹೋಗ್ಬೋದು. ಸೊ ಇದನ್ನು ನಾನು ಅನೌನ್ಸ್ ಮಾಡಬೇಕು ಅಂತ ತುಂಬ ಖುಷಿಯಿಂದ ಕಾಯ್ತಾ ಇದ್ದೆ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಬುಕ್ ಮಾಡ್ಕೊಂಡಿದ್ದೀರಾ, ಯಾರೆಲ್ಲ ವೀಡಿಯೋಸ್ ನೋಡಿ ಎಂಕ್ವೈರಿ ಮಾಡ್ತಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಇನ್ನು ವರ್ಕ್ ಫ್ರಮ್ ಹೋಮ್ ಮಾಡೋರು ಆಗುತ್ತೆ, ಪ್ರಯತ್ನ ಮಾಡಿ. ಒಂದೇ ದಿನಕ್ಕೆ ಫಲಿತಾಂಶ ಸಿಗಲ್ಲ, ನಾನು ಅದನ್ನೇ ಹೇಳೋದು. ನಮಗೂ ಅಷ್ಟೇ, ಒಂದೇ ದಿನಕ್ಕೆ ಇವೆಲ್ಲ ಆಗಿಲ್ಲ. ಸುಮಾರು ನಾವು ಹೋಮ್ವರ್ಕ್ಸ್ ಮಾಡಿದ್ದೀವಿ, ಸುಮಾರಾಗಿ ನಾವು ಕಷ್ಟಪಟ್ಟು ಹಗಲು ರಾತ್ರಿ ಎಲ್ಲ ಕಷ್ಟಪಟ್ಟಿದ್ದಕ್ಕೆ ಇವಾಗ ಇದನ್ನು ಸಿಗ್ತಿರೋದು. ಸೊ ನೀವು ಕೂಡ ಅಷ್ಟೇ, ಯಾವುದಾದ್ರೂ ಒಂದು ಚಿಕ್ಕ ಕೆಲಸ, ದೊಡ್ಡ ಕೆಲಸ ಆಗಿರ್ಬೋದು, ಹೋಮ್ವರ್ಕ್ ಮಾಡಬೇಕು, ಪ್ರಯತ್ನ ಪಡಬೇಕು. ಒಂದು ದಿನದಲ್ಲೇ ಯಾವುದು ಪ್ರಯತ್ನ ಆಗಲ್ಲ. ಖಂಡಿತವಾಗ್ಲೂ ಟ್ರೈ ಮಾಡಿ. ಸೊ ವೆಯ್ಟಿಂಗ್, ಇನ್ನೂ ಮೋರ್ ಟ್ರಾವೆಲ್ಸ್ ಎಂಕ್ವೈರೀಸ್ ಮಾಡಿ. ಒಳ್ಳೊಳ್ಳೆ ಡೆಸ್ಟಿನೇಷನ್ಗೆ ಸಿಗುತ್ತೆ, ಒಳ್ಳೊಳ್ಳೆ ಕಡಿಮೆ ಬಡ್ಜೆಟಲ್ಲಿ ಮಾಡ್ಕೊಡ್ತೀನಿ. ಮೇಯ್ನ್ ಅದು ಇಂಪಾರ್ಟೆಂಟು. ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ನೀವು ಹೋಗಿ ಬಂದಮೇಲೆ ನೀವೇ ಹೇಳ್ತೀರಾ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ. ಸೊ ಈಗ ಬನ್ನಿ, ಟಿಫನ್ ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ. ಎಲ್ಲ ಬಟಾಣಿ ಎಲ್ಲ ನೆನಾಕಿದೆ. ಇದೊಂದು ಚೂರು ಕಾಬೂಲ್ ಅಂತ ಇದು ಕಡಲೆಕಾಳು ನೆನಾಕಿದೆ, ಪಲ್ಯ ಮಾಡಬೇಡ ಅಂತ. ಸಬಾಕ್ಸಿ ಸೊಪ್ಪು ಹಾಕ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಇದನ್ನು ಬಾಯ್ಲ್ ಮಾಡಿಬಿಟ್ಟು ಓವರ್ನೈಟ್ ಎಲ್ಲ ನೆನೆಸಿಟ್ಟಿದ್ದೆ ನಾನು. ಒಂದು ಸ್ವಲ್ಪ ನನಗೆ ಸ್ವಲ್ಪ ಧೂಳಿಗೆ ಹೋಗಿರೋದ್ರಿಂದ ಗಂಟ್ಲೆಲ್ಲ ಒಂಥರ ಆಗ್ತಿದೆ. ಸ್ವಲ್ಪ ಕಷಾಯ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸೊ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಏನು ಹೇಳೋದು ಅಂತ ಗೊತ್ತಾಗ್ತಾಯಿಲ್ಲ. ತುಂಬ ಖುಷಿ. 4 days or 5 days ಜರ್ನಿ ಇರುತ್ತೆ ಸ್ಲೀಪರ್ ಕೋಚ್ ಬಸ್ಸಲ್ಲಿ. ನನಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ. ಸೊ ನೀವು ಬುಕ್ ಮಾಡ್ಕೊಳ್ಳಿ ಗ್ರೂಪ್ ಟೂರ್ಸ್ಗೆ. ಅಂದರೆ ಅವರು ಒಬ್ಬರು ಕಡೆಯಿಂದನೇ ಅವ್ರದ್ದೇನೋ ಸಂಘ ಇದೆ ಮೇಡಮ್ದು. ಸೊ ಅವ್ರ ಸಂಘದಲ್ಲೇ ಎಲ್ಲರನ್ನೂ ಕರ್ಕೊಂಡು ಹೊರಡ್ಸೋದು ಈ ಥರ. ಸೊ ಅವ್ರಿಗೆ ಇಷ್ಟ ಆಯಿತು ಪ್ಯಾಕೇಜು. ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದಾರೆ. ಸೊ ರೆಫರೆನ್ಸ್ ಮಾಡಿದ್ದಾರೆ, ಇಷ್ಟ ಆಗಿದೆ. ಮನೆಗೆ ಕರೆಸ್ಕೊಂಡ್ರು. ಮನೆಗೆ ಕರೆಸ್ಬಿಟ್ಟು ಮುದ್ದೆ ಊಟ ರೈಸು ಬೇಡ ಅಂದ್ರೂ ಕೊಟ್ಟರು. ತುಂಬ ಖುಷಿಯಾಯಿತು. ಹತ್ತಿರ ಉಪಚಾರ ಎಲ್ಲ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ನೋ ವರ್ಡ್ಸ್ ಹೇಳ್ಕೊಳ್ಳೋದಕ್ಕೆ ಇಲ್ಲ. ಇನ್ನು ಇವತ್ತು ವ್ಯಾಕ್ಸಿನೇಷನ್ ಇತ್ತು ಪಾಪುಗೆ 1.5 months. ಸೊ ಗೌರ್ಮೆಂಟು ಇದರಲ್ಲೇ ಹಾಕಿಸ್ತಾಯಿದ್ದೀವಿ ನಾವು, ಪ್ರೈವೇಟಲ್ಲೇ ಹಾಕಿಸ್ತಾ ಇಲ್ಲ. ಸೊ ವ್ಯಾಕ್ಸಿನೇಷನ್ ಹಾಕ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ತಾಯಿದ್ದೀವಿ. 2 ಇಂಜೆಕ್ಷನ್ ತೊಡೆಗೆ, ಆ ಕಡೆ ಒಂದು ಕಾಲು, ಈ ಕಡೆ ಒಂದು ಕಾಲಿಗೆ, ಆಮೇಲೆ ಒಂದು ಕೈಗೆ ಕೊಡ್ತಾರೆ. ಆಮೇಲೆ 2 ಪೋಲಿಯೋ ಡ್ರಾಪ್ಸ್ ಇರುತ್ತೆ, ಒಟ್ಟು 5. ಸರಿ ಮಧ್ಯಾಹ್ನ ಅಂತ ಹೋಗ್ತಾಯಿದ್ದೀವಿ. ಇನ್ನು ಮಧ್ಯಾಹ್ನ ಹೋಗ್ಬಿಟ್ಟು ಹಾಕ್ಸ್ಕೊಂಡು ಬಂದ್ವಿ. ಇನ್ನು ಲಶಿಕನ ಕರ್ಕೊಂಡು ಬಂದು ಮನೆಗೆ ಹೊರಟೆ ನಾನು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ವ್ಲಾಗ್ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಮ್ಮ ಪ್ರವಾಸ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ, ಹಾಗೆ ನನ್ನ ಪರ್ಸ್ನಲ್ ಇನ್ಸ್ಟಾಗ್ರಾಮ್ ಪೇಜ್ನೂ ಫಾಲೋ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ನ. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.